ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 9ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಭಗವಂತನ ಅನನ್ಯ ಭಕ್ತರಾದ್ರೆ ಅವರ ಯೋಗಕ್ಷೇಮವನ್ನ ಸ್ವತಃ ಭಗವಂತನೇ ನೋಡ್ಕೊಳ್ತಾನೆ, ದಿವ್ಯ ಜ್ಞಾನವನ್ನು ಕೂಡ ಕೊಡ್ತಾನೆ. ಮತ್ತೆ ಭಕ್ತಿ ರೂಪಿಯ ನಾವೆಯಲ್ಲಿ ಕೂತ್ಕೊಂಡಿರುವಂತಹ ಭಕ್ತರನ್ನು ಕೂಡ ಸಂಸಾರ ಸಮುದ್ರದಿಂದ ಬೇಗ ಉದ್ಧಾರ ಮಾಡೋದಕ್ಕೋಸ್ಕರ ಅವನು ಸ್ವಯಂ ಅಂಬಿಗನಾಗ್ತಾನೆ ಅನ್ನೋದು ಕೂಡ ತಿಳ್ಕೊಂಡ್ವಿ. ಈ ರೀತಿ ಭಗವಂತನ ಎಲ್ಲ ಕರ್ಮಗಳು ಕೂಡ ಆಸಕ್ತಿ, ಅಹಂಕಾರ ಮತ್ತೆ ಕಾಮನೆ ಈ ರೀತಿಯ ಎಲ್ಲ ದೋಷಗಳಿಂದ ಸರ್ವತಾರಹಿತವಾಗಿರುತ್ತೆ, ನಿರ್ಮಲವಾಗಿರುತ್ತೆ ಮತ್ತೆ ಶುದ್ಧವಾಗಿರುತ್ತೆ. ಮತ್ತೆ ಬರೀ ಜನರ ಒಳಿತಿಗೋಸ್ಕರ, ಜನರಿಗೆ ಒಳ್ಳೇದಾಗ್ಲಿ ಕಲ್ಯಾಣವಾಗ್ಲಿ ಅನ್ನೋದಕ್ಕೋಸ್ಕರ ಮತ್ತೆ ನೀತಿ ಧರ್ಮ, ಶುದ್ಧವಾದಂತಹ ಪ್ರೀತಿ ಮತ್ತೆ ಭಕ್ತಿ ಇದೆಲ್ಲವನ್ನ ಜಗತ್ತಿನಲ್ಲಿ ಪ್ರಚಾರ ಮಾಡೋದಕ್ಕೋಸ್ಕರನೇ ಆಗುತ್ತೆ. ನೋಡಿದ್ರಾ, ಈಗ ಭಗವಂತ ಮಾಡುವಂಥ ಕೆಲಸಗಳೆಲ್ಲ ಏನಿರುತ್ತೆ, ಈಗ ಇದನ್ನೆಲ್ಲ ನೋಡಿದಾಗ ಭಕ್ತರ ಒಂದು ಗುಣಗಳು ಇದೇ ರೀತಿ ಇರುತ್ತಲ್ವಾ. ಅವರಲ್ಲಿ ಆಸಕ್ತಿ ಇರೋದಿಲ್ಲ, ಅಹಂಕಾರ ಇರೋದಿಲ್ಲ, ಯಾವುದೇ ಕಾಮನೆಗಳಿರೋದಿಲ್ಲ. ಯಾಕಂದರೆ ಅವರಿಗೆ ಭಗವಂತನೇ ಅವರು ಮೈಂಡಲ್ಲಾಗಿರ್ಬೋದು, ಅವರು ಯೋಚನೆಯಲ್ಲಾಗಿರ್ಬಹುದು, ಅವರು ಮಾತಾಡೋದ್ರಲ್ಲಾಗಿರ್ಬೋದು, ಬರೀ ಭಗವಂತನೇ ತುಂಬಿಕೊಂಡಿರ್ತಾರೆ. ಅದಕ್ಕೆ ಅವರನ್ನು ಅನನ್ಯ ಭಕ್ತರು ಅಂತ ಹೇಳೋದು. ಅವರು ಎಲ್ಲ ದೋಷಗಳಿಂದ ರಹಿತರಾಗಿರ್ತಾರೆ. ಮತ್ತೆ ನೀತಿ ಧರ್ಮದಲ್ಲಿ ಹೇಗೆ ನಡ್ಕೋಬೇಕು ಅಂತ ಹೇಳಿದಾರೋ ಅದೇ ರೀತಿ ನಡ್ಕೊಳ್ತಾರೆ. ಪ್ರೀತಿ ಇರುತ್ತೆ, ಭಕ್ತಿ ಇರುತ್ತೆ ಅಲ್ವಾ. ಇಂಥ ಒಂದು ಒಳ್ಳೊಳ್ಳೆ ಆಮೇಲೆ ಜನಗಳಿಗೆ ಒಳ್ಳೇದಾಗಬೇಕು, ಈ ರೀತಿಯ ಒಂದು ಗುಣಗಳೇ ಅವರಲ್ಲೂ ಇರುತ್ತೆ. ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಬೇಕಪ್ಪ ಅಂತ ತನ್ನ ಸ್ವಾರ್ಥಕ್ಕೋಸ್ಕರ ಅವರು ಯಾವತ್ತೂ ಯೋಚನೆ ಮಾಡೋದಿಲ್ಲ, ಆ ರೀತಿ ಇರುತ್ತೆ. ಮತ್ತೆ ಭಗವಂತ ಏನಕ್ಕೋಸ್ಕರ ಇಲ್ಲಿ ಬರ್ತಾನೆ, ಧರ್ಮ, ಭಕ್ತಿ, ಶುದ್ಧ ಪ್ರೀತಿ ಮತ್ತೆ ನೀತಿ ಇದನ್ನೆಲ್ಲ ಅವನು ಪ್ರಚಾರ ಮಾಡೋದಕ್ಕೋಸ್ಕರನೇ ಈ ಲೀಲೆಗಳೆಲ್ಲ ಆಗೋದು. ಅಂದ್ರೆ ಭಗವಂತನ ಕೆಲಸಗಳೆಲ್ಲ ಈ ಒಂದು ಕೆಲಸಗಳೇ ಆಗಿರುತ್ತೆ. ಈ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ರೂ ಕೂಡ ಭಗವಂತನಿಗೆ ನಿಜವಾಗ್ಲೂ ಆ ಒಂದು ಕೆಲಸದ ಜೊತೆ ಯಾವ ಸಂಬಂಧನೂ ಇರೋದಿಲ್ಲ. ಅವನು ಅವುಗಳಿಂದ ಸರ್ವಥಾ ಅತೀತವಾಗಿರ್ತಾನೆ, ಬೇರೆ ಆಗಿರ್ತಾನೆ, ಮತ್ತೆ ಅಕರ್ತನಾಗಿರ್ತಾನೆ. ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವನೆನೇ ಅವನಲ್ಲಿ ಇರೋದಿಲ್ಲ. ಈ ಮಾತುಗಳನ್ನ ಚೆನ್ನಾಗಿ ತಿಳ್ಕೊಳ್ಳೋದು, ಮತ್ತೆ ಇದರಲ್ಲಿ ಸ್ವಲ್ಪ ಕೂಡ ಅಸಂಭವತೆ ಇದಾಗೋದಿಲ್ಲ ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ಇರಬಾರ್ದು. ಅಥವಾ ಈ ರೀತಿ ಎಲ್ಲ ನಿಜವಾಗ್ಲೂ ಇಲ್ವೇ ಇಲ್ಲ, ಆ ರೀತಿ ಭಗವಂತ ಮಾಡೋದೇ ಇಲ್ಲ, ಅವನಲ್ಲೂ ಕೂಡ ಆಸೆ ಇರುತ್ತೆ ಅಂತ ಅನ್ಕೊಳ್ತೀವಲ್ಲ, ಅದೆಲ್ಲ ಇಲ್ಲದೆ ಆ ಥರ ಭಾವನೆಗಳು ಯಾವುದೂ ಇರಬಾರ್ದು. ಎಲ್ಲ ಉಲ್ಟಾ ಯೋಚನೆ ಮಾಡ್ತೀವಲ್ವಾ, ಆ ರೀತಿಯ ಭಾವನೆ ಯಾವುದೂ ಇಲ್ಲದೆ ಪೂರ್ಣ ವಿಶ್ವಾಸ ಇರುತ್ತಲ್ಲ, ಆ ವಿಶ್ವಾಸ ಬರೋದೇ ಭಗವಂತನ ಕರ್ಮಗಳನ್ನು ತತ್ವದಿಂದ ದಿವ್ಯ ಅಂತ ತಿಳ್ಕೊಳ್ಳೋದು ಅನ್ನೋದಕ್ಕೆ ಅರ್ಥ. ಇಲ್ಲಿ ಪ್ರಶ್ನೆ ಏನಾಗಿತ್ತು, ಭಗವಂತನ ಕರ್ಮಗಳು ದಿವ್ಯವಾಗಿದೆ ಅಂತ ಹೇಳಿದಾರಲ್ಲ, ಅದನ್ನ ತತ್ವದಿಂದ ತಿಳ್ಕೊಳ್ಳೋದು ಅಂದ್ರೆ ಅರ್ಥ ಏನು ಅಂತಂದ್ರೆ, ಭಗವಂತ ಈ ರೀತಿಯ ಎಲ್ಲಾ ಕೆಲಸಗಳನ್ನು ಮಾಡ್ತಿರ್ತಾನೆ, ಆದ್ರೆ ಆ ಕೆಲಸದ ಜೊತೆ ಅವನಿಗೆ ಯಾವುದೇ ಸಂಬಂಧ ಇರೋದಿಲ್ಲ. ಅವನು ಅದೆಲ್ಲ ಮಾಡ್ತಾ ಇದ್ರು ಅದರಿಂದ ಅವನು ಸಪ್ರೇಟ್ ಆಗಿದ್ದಾನೆ, ಮತ್ತು ಅವನು ಅಕರ್ತನಾಗಿದ್ದಾನೆ, ಅವನೇ ಮಾಡ್ತಾ ಇಲ್ಲ ಅದನ್ನೆಲ್ಲ ಅನ್ನೋದನ್ನೆಲ್ಲ ತಿಳ್ಕೊಳ್ತೀವಲ್ವಾ. ಅಂದರೆ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಕರ್ತೃತ್ವ ಭಾವನೆ ಇಲ್ಲ, ತಾನು ಮಾಡ್ತಾ ಇರುವಂಥ ಫಲದ ಆಸಕ್ತಿ ಇರೋದಿಲ್ಲ. ಆಮೇಲೆ ಎಲ್ಲವೂ ಕೂಡ ಸ್ವಾರ್ಥಕ್ಕೋಸ್ಕರ ಅಲ್ಲ, ಪರಮಾರ್ಥಕ್ಕೋಸ್ಕರ, ಬೇರೆಯವ್ರಿಗೋಸ್ಕರ ಮಾಡ್ತಿರ್ತಾನೆ, ಜೀವಿಗಳ ಒಳಿತಿಗೋಸ್ಕರ ಮಾಡ್ತಿರ್ತಾನೆ, ನೀತಿ ಪ್ರಚಾರ ಮಾಡೋದಕ್ಕೆ ಈ ರೀತಿ ಮಾಡ್ತಿರ್ತಾನೆ. ಅದಕ್ಕೆ ಅವನು ಅಕರ್ತನಾಗಿದ್ದಾನೆ. ಸೊ ಇದೆಲ್ಲ ಮಾಡೋದ್ರಿಂದನೂ ಕೂಡ ಅವನಿಗೆ ಯಾವ ಸಂಬಂಧನೂ ಇಲ್ಲ, ಅವನು ಇದಕ್ಕೆಲ್ಲ ಅತೀತನಾಗಿದ್ದಾನೆ, ಅಕರ್ತನಾಗಿದ್ದಾನೆ. ಇದನ್ನೆಲ್ಲ ತಿಳ್ಕೊಳ್ತೀವಲ್ವ, ಇದರಲ್ಲಿ ನಮ್ಗೆ ಯಾವುದೇ ಅನುಮಾನ ಇರಬಾರ್ದು. ನಮ್ಮ ಭಾವ ಶುದ್ಧವಾಗಿರಬೇಕು, ನಿಜವಾಗ್ಲೂ ಮನಸ್ಸಿನಿಂದ ಭಗವಂತ ಇದನ್ನೆಲ್ಲ ಮಾಡ್ತಿದ್ದಾನೆ ಅನ್ನುವಂಥ ಪೂರ್ಣ ವಿಶ್ವಾಸ ಉಂಟಾಗುತ್ತಲ್ಲ, ಅದನ್ನೇ ಭಗವಂತನ ಕರ್ಮಗಳನ್ನು ತತ್ವದಿಂದ ತಿಳ್ಕೊಳ್ಳೋದು ಅಂತ ಇಲ್ಲಿ ಅರ್ಥ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದೆಲ್ಲ ಗುಣಗಳು ನಮ್ಗೇನಾದರೂ ಬಂತು ಅಂತಂದರೆ ನಾವು ಭಗವಂತನ ಹಾಗೆ ಅಲ್ವಾ. ಅಂದರೆ ಅವನಿಗೂ ಯಾವುದೇ ಭಾವನೆ ಇರೋದಿಲ್ಲ, ನಮಗೂ ಯಾವುದೇ ಭಾವನೆ ಇರೋದಿಲ್ಲ. ಅಂದರೆ ಭಗವಂತನ ಗುಣಗಳು ನಮಗೂ ಬಂದ್ಬಿಡುತ್ತೆ ಅಂತ ಅರ್ಥ. ಅದಕ್ಕೆ ಭಕ್ತರು, ಆತ್ಮ ಸಾಕ್ಷಾತ್ಕಾರವಾಗಿರೋರು
ಇವರೆಲ್ಲ ಹೇಳ್ತಾರೆ ನೋಡಿ, ನನ್ನನ್ನು ನಾನು ತಿಳ್ಕೊಂಡ್ರೆ ಭಗವಂತನನ್ನು ತಿಳ್ಕೊಂಡಂಗೆ, ಭಗವಂತನನ್ನು ತಿಳ್ಕೊಂಡ್ರೆ ನಮ್ಮನ್ನು ತಿಳ್ಕೊಂಡಂಗೆ ಅಂತ. ಅಂದರೆ ಎರಡರಲ್ಲೂ ಭೇದ ಇಲ್ಲ. ನಾವು ಇವಾಗ ಅಶುದ್ಧವಾಗಿದ್ದೀವಿ ಅಷ್ಟೇನೆ. ಶುದ್ಧತೆಯನ್ನು ಪಡ್ಕೊಂಡ್ರೆ ಆಯಿತು, ನಾವು ಅವನು ಸಮ. ಅಂದರೆ ಅವನದೇ ಒಂದು ಅಂಶ ನಾವಾಗಿರೋದ್ರಿಂದ ಅವನಲ್ಲಿ ಏನು ಗುಣಗಳಿದೆಯೋ ಅದೆಲ್ಲ ನಮ್ಮಲ್ಲೂ ಇದೆ. ನಾವು ಮರ್ತಿರೋ ಕಾರಣದಿಂದ ಇದೆಲ್ಲ ಆಗ್ತಾ ಇರೋದು ಅನ್ನುವಂಥ ತಿಳುವಳಿಕೆ ನಮಗೆ ಬರುತ್ತೆ. ಈ ರೀತಿ ಎಲ್ಲ ನಾವು ತಿಳ್ಕೊಂಡ ಮೇಲೆ ತಿಳ್ಕೊಂಡಿರುವಂಥವನ ಕರ್ಮಗಳು ಕೂಡ ಶುದ್ಧವಾಗತ್ತೆ ಮತ್ತೆ ಅಲೌಕಿಕವಾಗಿರತ್ತೆ. ನೋಡಿ ಇಲ್ಲಿ ಅವರೇ ಹೇಳಿದ್ದಾರೆ. ಅಂದರೆ ಅರ್ಥ ಏನು, ನಂತರ ಯಾರು ಇದನ್ನೆಲ್ಲ ತಿಳ್ಕೊಳ್ತಾನೋ ಅವನು ಕೂಡ ಎಲ್ಲರ ಜೊತೆನೂ ದಯೆ, ಸಮತೆ, ಧರ್ಮ, ನೀತಿ, ವಿನಯ ಮತ್ತು ನಿಷ್ಕಾಮ ಈ ರೀತಿಯ ಪ್ರೀತಿಯ ಭಾವದಿಂದ ಅವನು ವರ್ತಿಸ್ತಾನೆ. ಅವನಲ್ಲೂ ಕೂಡ ಎಲ್ಲ ಗುಣಗಳು ಬಂದ್ಬಿಡುತ್ತೆ. ಯಾವಾಗ ನಾವು ಒಳ್ಳೆಯವ್ರ ಸಂಘನೇ ಮಾಡ್ತೀವೋ ಅವ್ರ ಗುಣನೇ ನಮಗೆ ಬಂದ್ಬಿಡುತ್ತಲ್ವಾ. ಈಗ ನಾವು ಗಂಧದ ಜೊತೆ ಗುದ್ದಾಡ್ತಾ ಇದ್ರೆ ಏನಾಗುತ್ತೆ, ನಮಗೂ ಗಂಧದ ಪರಿಮಳ ಬಂದ್ಬಿಡುತ್ತೆ. ನಾವೆಲ್ಲಾದ್ರೂ ಹೋದ್ರೆ ಏನು ಇಷ್ಟೊಂದು ಗಂಧದ ವಾಸನೆ ಅಂತಾರೆ. ಪಾಸಿಟಿವಿಟಿ ಯಾರ ಹತ್ರ ಇರುತ್ತೋ ಅವ್ರ ಜೊತೆನೇ ಇದ್ದಾಗ ನಾವು ಪಾಸಿಟಿವ್ ಆಗೇ ಯೋಚನೆ ಮಾಡ್ತೀವಿ. ಎಲ್ಲಾದರೂ ಹೋದ್ರೂ ಕೂಡ ಅಯ್ಯೋ ಇವ್ರು ಬಂದರೆ ಪಾಸಿಟಿವ್ ವೈಬೇ ಇರುತ್ತಪ್ಪ ಅಂತ ಹೇಳ್ತಾರಲ್ವ. ಅದೇ ರೀತಿ ಭಗವಂತನ ಜೊತೆನೇ ಇದ್ದು ಅವನ ವಿಚಾರಗಳೇ ಕೇಳ್ತಾ ಅವನನ್ನೇ ಮನಸ್ಸಲ್ಲಿ ಸ್ಮರಣೆ ಮಾಡ್ಕೊಳ್ತಾ ಇದ್ದಾಗ ಅವನ ಗುಣಗಳೇ ನಮ್ಮಲ್ಲೂ ಬರ್ತಾ ಹೋಗುತ್ತೆ. ನಾವು ಅದೇ ರೀತಿ ವರ್ತನೆ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.